ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಹಿಡಿಗ. ಏನು ಗೊತ್ತಾ ಗೈಸ್, ಇದಕ್ಕೆ ಏನು ಶತ್ರುಗಳ ಕಾಟಕ್ಕೆ ಏನು ಮಾಡಬೇಕು ಅಂದರೆ, ರಾಹುಕಾಲದಲ್ಲಿ ಮಂಗಳವಾರ ಮಣ್ಣಿನ ಹಣತೆಯಲ್ಲಿ ಬೇವಿನ ಎಣ್ಣೆ ಹಾಕಿ ದುಮ್ ದುಮ್ ದುರ್ಗಾಯ ನಮ ದುಮ್ ದುಮ್ ದುರ್ಗಾಯ ನಮ ದುಮ್ ದುಮ್ ದುರ್ಗಾಯ ನಮ ಅಂತ ಹೇಳ್ಕೊಂಡು ಮಣ್ಣಿನ ಹಣತೆಯಲ್ಲಿ ಬೇವಿನ ಎಣ್ಣೆ ಹಾಕಿ ಈ ದುಮ್ ದುಮ್ ದುರ್ಗಾಯ ಅನ್ನೋ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ. ಮಾಡಿ, ಯಾರ್ಯಾರಿಗೆ ಶತ್ರು ಕಾಟ ಇದೆಯೋ ಅವರೆಲ್ಲ ಇದನ್ನು ಮಾಡಿ. ನಾನು ಕೆಲವೊಬ್ಬರಿಗೆ ನನ್ನ ಮಾತುಗಳಿಂದ ಬೇಜಾರಾಗ್ಬೋದು. ಯಾಕೆ ಹೇಳಿರ್ತೀನಿ ಅಂದರೆ, ನಾನು ನಿಮಗೆ ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಕರೆಕ್ಷನ್ಗೋಸ್ಕರ ಹೇಳಿರ್ತೀನಿ ಅಷ್ಟೇ. ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ. ಎಲ್ಲ ಒಳ್ಳೆಯ ಗುಣಗಳು ನಿಮ್ಮ ಹತ್ರ ಇದ್ದಾಗ ಇದು ಒಂದು ನೀವು ಮಾಡ್ತಿರೋದ್ರಿಂದ ಕರೆಕ್ಷನ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಓಕೆ, ಇದೊಂದರಲ್ಲಿ ಅಲ್ಲ ಅನಿಸ್ಕೋಬೇಡಿ ಅನ್ನೋ ದೃಷ್ಟಿಗೋಸ್ಕರ ನಾನು ಹೇಳಿರ್ತೀನಿ ಅಷ್ಟೇ. ನಾನು ಏನೇ ಹೇಳಿದ್ರು, ಏನೇ ಮಾಡಿದ್ರು ಒಳ್ಳೆಯದಕ್ಕೆ ಹೇಳ್ತೀನಿ. ನಾನು ಒಳ್ಳೆಯದಕ್ಕೋಸ್ಕರ ಒದ್ದಾಡ್ತೀನಿ. ಯಾರನ್ನು ಹರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಿಮಗೆ ಎಲ್ಲ ಒಳ್ಳೆಯ ಗುಣಗಳಿದ್ದಾವೆ. ಇದೊಂದು ಬೇರೆಯವರು ಆ ಥರ ಬಟ್ಟೆ ಹಾಕ್ತಾರೆ, ಈ ಥರ ಬಟ್ಟೆ ಹಾಕ್ತಾರೆ, ಹೆಂಗೆ ಬೇಕೋ ಹಂಗೆ ಮನೇಲಿರ್ತಾರೆ. ಯಾಕಂತ ಅವ್ರ ಪರಿಸ್ಥಿತಿಗಳು ಹಂಗಿರ್ತವೆ, ಅವ್ರ ಮನಸ್ಥಿತಿಗಳು ಹಂಗಿರ್ತವೆ. ಈಗ ಪ್ರಪಂಚದಲ್ಲಿ ಎಲ್ಲವೂ ಒಂದೇ ಥರ ಇರೋಕ್ಕೆ ಆಗೋಲ್ಲ. 5 ಬೆರಳು ಒಂದೇ ಸಮ ಇರೋಲ್ಲ ಅಲ್ವಾ. ಒಳ್ಳೆಯದು ಕೆಟ್ಟದ್ದು ಇದ್ದಾಗಲೇ. ಈಗ ಮಾವಿನ ಹಣ್ಣು ಸ್ವೀಟು, ಬೇವಿನ ಮರ ಅದು ಆರೋಗ್ಯ ಸರಿಯಾಗೋದಕ್ಕೆ ಬೇವಿನ ಮರ ಬೇಕು. ಹೀಗೆ ಸಿಹಿ ಕಹಿ ಇರಬೇಕು, ಒಳ್ಳೆಯದು ಕೆಟ್ಟದ್ದು ಇರಬೇಕು. ಎಲ್ಲವೂ ಇದ್ದಾಗಲೇ ಅದೊಂದು ಪರಿಪೂರ್ಣ ಅನಿಸ್ಕೊಳ್ಳೋದು. ಎಲ್ಲ ಒಳ್ಳೆಯವರೇ ಆದರೂ ಭೂಮಿ ಮೇಲೆ ಕಷ್ಟ ಅಲ್ವಾ. ಹಾಗಾಗಿ ದೇವರು ಅಷ್ಟಿಲ್ದಲೇ ಈ ಸೃಷ್ಟಿನ, ಈ ಜಗತ್ತನ್ನು ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನಾನು ಹೇಳಿದೆ ಅಷ್ಟೇ. ನನ್ನ ಮಗಳು ಮಾತಾಡ್ತಾನೆ ಇರಲಿಲ್ಲ ನನ್ನ ಹತ್ರ. ನನಗೆ ಅವಳು ಏನಾದರೂ ಮಾತಾಡಲಿಲ್ಲ ಅಂದರೆ ಸಖತ್ತು ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನಾನು ಮನೆಯವ್ರಿಗಿನ್ನ ನಾನು ಅವಳನ್ನೇ ತುಂಬಾ ಹಚ್ಕೊಂಡಿದ್ದು. ಕಡೆಗಳು ಮಾತಾಡಿಸ್ಲಿಲ್ಲ ಗೊತ್ತಾ, ನಾನೇ ಮಾತಾಡಿಸ್ದೆ. ಅವಳು ಮಾತಾಡಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ನನ್ನ ಮಗಳು ಅವಳು ಹಾರ್ಟ್ಲಿ ಒಳ್ಳೆಯವಳೆ. ಯಾರು ವಿಷಯಕ್ಕೂ ಹೋಗಲ್ಲ. ಅವಳ ಪಾಡೆಗಳು ಕೆಲಸ ಮಾಡಿಕೊಂಡು ಇರ್ತಾಳೆ. ಒಂದು ಬುದ್ಧಿ ಏನಪ್ಪ ಅಂದರೆ, ನಮ್ಮ ಮನೆಯವರು ಥರನೇ ಅವಳು ಕೆಲಸದಲ್ಲಿ ಮಾತ್ರ ಹಾನೆಸ್ಟಾಗಿ ಕೆಲಸ ಮಾಡ್ತಾಳೆ. ನನಗೆ ನಮ್ಮ ಮನೆಯವರೇ ಆಗಲಿ, ನನ್ನ ಮಗಳೇ ಆಗಲಿ ನನಗೆ ಸ್ಪಂದಿಸಲ್ಲ ಅನ್ನೋದು ಬಿಟ್ಟರೆ, ಅವರು ವರ್ಕಿಂಗ್ ಮಾತ್ರ ಅವರು ಹಾನೆಸ್ಟಾಗಿರ್ತಾರೆ. ನನ್ನ ಮಗಳು ಅಷ್ಟೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಅವಳು ನೈಟ್ ಶಿಫ್ಟ್ ಮಾಡೋದ, ವರ್ಕ್ ಫ್ರಮ್ ಹೋಮು. ಸ್ಟಾರ್ಟಿಂಗಲ್ಲಿ ಅವಳು 1 ತಿಂಗಳು ಕೆಲಸ ಮಾಡ್ತಿದ್ದಲ್ಲ. ಸ್ಟಾರ್ಟಿಂಗಲ್ಲಿ 1 ತಿಂಗಳು ನಾನು ನಿದ್ದೆನೇ ಮಾಡಿಲ್ಲ. ನನ್ನ ಮಗಳು ಇಷ್ಟೆಲ್ಲ ಕಷ್ಟಪಡ್ತಾಳಲ್ಲಪ್ಪ ಅಂತ. ನಮ್ಮ ಮನೆಯವರು ಅಷ್ಟೇ ಪಾಪ, ನಿಂತ್ಕೊಂಡು ಅವರಿಗೆ ಕಾಲಾಗಲ್ಲ ಆದರೂ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇವೆಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ, ಎಷ್ಟು ಕಷ್ಟಪಡ್ತಾರಲ್ಲ ಅಂತ. ಊರಿಂದ ಏನಾದರೂ ಆಸ್ತಿ ಬಂದರೆ ನಾವು ಆರಾಮ್ಸಾಗಿ ಜೀವನ ಮಾಡ್ಬೋದು. ನಾನಂತೂ ಮೊದಲಿಂದನೂ ಎಲ್ಲ ಒಬ್ಬಳೇ ಮಾಡಿಕೊಂಡು ಅಲೋನಾಗಿ ಫೈಟ್ ಮಾಡಿಕೊಂಡು ಬಂದೆ. ತುಂಬಾ ಕಷ್ಟ. ಯಾರು ಸಪೋರ್ಟು ತೊಗೊಳ್ದಿರ ಜೀವನ ನಡೆಸೋದಿದೆಯಲ್ಲ, ತುಂಬ ಕಷ್ಟ. ಎಲ್ಲ ಒಬ್ಬಳೇ ಕೆಲಸ ಮಾಡಿಕೊಂಡು ಎಲ್ಲವೂ ಮಾಡಬೇಕು. ಕೆಲವರು ನಾನು ಒಬ್ಬಳೇ ಮಾಡ್ತೀನಿ, ಎಲ್ಲ ಒಬ್ಬಳೇ ಮಾಡ್ತೀವಿ ಅನ್ನೋದಕ್ಕೆ ಟಾಂಟ್ ಹೊಡಿತಾರೆ. ನಮ್ಮ ರಿಲೇಟಿವ್ಗಳು ಒಬ್ಬಳೇ ಅಂತ ಹೇಳ್ತಿರ್ತಾಳೆ ಯಾವಾಗಲೂ ಅಂತ. ಅದು ಮಾಡಿರೋರಿಗೆ, ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಎಲ್ಲರ ಮನೇಲೂ ಯೂಶಲಿ ನಾನು ನೋಡಿರೋ ಪ್ರಕಾರ ಆಳಿಗೊಂದೊಂದು ಕೆಲಸ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಹಂಗಲ್ಲ. ಹೊರಗಿಂದಾದರೂ ಥರ ನಾನೇ ಬೆಳಗ್ಗೆ ಎದ್ದೇಳಬೇಕು, ಕಸ ಹೊಡಿಬೇಕು, ಹೊರಗಡೆ ಬಾಗಿಲು ತೊಳಿಬೇಕು, ರಂಗೋಲಿ ಬಿಡಬೇಕು, ಮತ್ತು ಅಡುಗೆ ಮನೇಲಿ ಬಂದು ತಿಂಡಿ ಮಾಡಬೇಕು, ಪಾತ್ರೆ ತೊಳಿಬೇಕು, ಮತ್ತೆ ಮಧ್ಯಾಹ್ನ ಮಾಡಬೇಕು, ಸಂಜೆ ಮಾಡಬೇಕು. ನನ್ನ ಮಗಳು ಅಡುಗೆಯಲ್ಲಿ ಅವಳೆಲ್ಲನೂ ಅಡುಗೆ ವಿಚಾರದಲ್ಲಿ ಕಾಂಪ್ರ ಆಗಲ್ಲ. ಅವಳಿಗೆ ಏನು ಬೇಕೋ ಅದೇ ಬೇಕು ಅಂದರೆ ಅವಳು ತಿನ್ನೋದೇ ಇಲ್ಲ. ಪೂಜೆ ಪುನಸ್ಕಾರ, ದೇವ್ರ ಪಾತ್ರೆ ತೊಳೆಯೋದು, ಇಷ್ಟೆಲ್ಲ ಕೆಲಸ ಇರ್ತವೆ. ಮೊದಲು ಬೇರೆ ನನಗೆ ಡೈಲಿ ಒಂದು 20 ರೊಟ್ಟಿ ಮಾಡಿಕೊಡ್ತಾಯಿದ್ದೀನಿ. ಅವರು ಮೊನ್ನೆ ಒಂದು ದಿನ ಸ್ಕಿಪ್ ಮಾಡಿದ್ದಕ್ಕೆ ಕಾಲ್ ಮಾಡಿದ್ರು ಮಾಡಿಕೊಡಿ ಅಂತ. ಇಷ್ಟೆಲ್ಲ ಒಬ್ಬಳೇ ಮಾಡ್ತೀನಲ್ಲ, ನಿಜವಾಗ್ಲೂ ಸಾಕು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಮನುಷ್ಯ ಮಾಡಲೇಬೇಕು.
ನನಗೆ ಇತ್ತೀಚೆಗೆ ಏನಂದರೆ ಒಂದು ಪ್ರಶ್ನೆ ಕಾಡ್ತಿರೋದಂದರೆ, ನನ್ನ ಮಗಳಿಗೆ ಮದುವೆಗೋಸ್ಕರ ನೋಡ್ತಾಯಿದ್ದೀವ, ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಬಂದೆ. ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳೋ ಥರ ನಾನು ಮಾಡಿದೆ. ನಂತರನೇ ಪ್ಯಾಂಪರ್ ಮಾಡಿ, ಕೇರ್ ಮಾಡಿ, ಪ್ರೀತಿ ಮಾಡೋವಂಥ ಒಳ್ಳೆ ಗಂಡ ಅವಳಿಗೆ ಸಿಕ್ಬಿಟ್ರೆ ಸಾಕು. ನನ್ನ ಮಗಳು ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ಅವಳು ಮನಸ್ಸಲ್ಲಿ ಯೋಚನೆ ಮಾಡಿದಿರ ಪಟ್ಟ ನಂಗೆ ಅಂದ್ಬಿಡ್ತಾಳೆ. ಅವ್ಳು ಬಿಟ್ಟರೆ ಒಂಚೂರು ಕೆಟ್ಟ ಬುದ್ಧಿ ಇಲ್ಲ ಅದಕ್ಕೆ. ಫ್ರೆಂಡ್ಸ್ ಇಲ್ಲ, ಅವ್ರಗಳ ಜೊತೆ ಜನಗಳ ಜೊತೆ ಸೇರಲ್ಲ. ಅದೆಲ್ಲ ಹೇಳೋಕ್ಕಾಗಲ್ಲ, ನಾನು ಎಲ್ಲನೂ ಬಿಡಿಸಿ ಹೇಳೋಕ್ಕಾಗಲ್ಲ. ಒಳ್ಳೆಯವಳು. ಆದರೆ ಬಾಯಿ ತಪ್ಪಿ ಮಾತಾಡ್ಬಿಡ್ತಾಳೆ ಅಷ್ಟೆ. ನಿಜವಾಗ್ಲೂ ಒಂದ್ಸರಿ ಜೀವನ ನೆನೆಸ್ಕೊಂಬಿಟ್ರೆ ಮನುಷ್ಯ ಆಗಿ ಮಾತ್ರ ಹುಟ್ಟಬಾರ್ದು ಅನಿಸುತ್ತೆ. ನನಗೆ ಅದೇ ಮಕ್ಕಳಿಗೆ ನೋಡ್ತಾಯಿದ್ವ ಮದುವೆ ಮಾಡೋಕ್ಕೆ ಅಂತ. ಎಲ್ಲೂ ಅಂದರೆ ಅವರಿಗೆ ಅಂದರೆ ಸೆಟ್ ಆಗ್ತಿಲ್ಲ. ಎಲ್ಲೂ ನಮಗೆ ಇಷ್ಟ ಆಗೋ ಥರ ಪ್ರಪೋಸಲ್ಗಳು ಸೆಟ್ ಆಗ್ತಿಲ್ಲ. ಅದು ನನಗೇನು ಅನಿಸುತ್ತೆ, ನಿಜ ಹೇಳ್ಬೇಕು, ನನಗೆ ನಿಜವಾಗ್ಲೂ ಅವಳಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಸಮಾಜಕ್ಕೋಸ್ಕರ ನಾವು ಒಂದು ಹೆಣ್ಣಿಗೆ ಜೀವನ ಸ್ಟಾರ್ಟ್ ಆಗೋದೇ ಮದುವೆ ಆದಮೇಲೆ. ತಾಯಿ ಮನೇಲಿರೋ ಫ್ರೀಡಮ್ಮು, ತಾಯಿ ಮನೇಲಿರೋ ಒಂದು ಪೀಸ್ಫುಲ್ಲು ಹೆಣ್ಮಕ್ಳಿಗೆ ಗಂಡನ ಮನೇಲಿ ಸಿಗೋಲ್ಲ. ಅವಳಿಗೆ ಮದುವೆ ಮಾಡಿ ಕಳಿಸ್ಬೇಕಲ್ಲ ಅನ್ನೋದೇ ನನಗೆ ಹೊಟ್ಟೆ ಉರಿಯುತ್ತೆ. ಆದರೂ ನಾನು ಇಷ್ಟು ವರ್ಷ ಇರ್ತೀನಿ ಅವಳ ಜೊತೆಗೆ, ಅವಳದು ಅಂತ ಒಂದು ಬದುಕು ಕಟ್ಕೋಬೇಕಲ್ಲ. ಇಲ್ಲಾಂದರೆ ಸಮಾಜದಲ್ಲಿ ಮಾತುಗಳು ಕೇಳೋಕ್ಕಾಗಲ್ಲ. ಈಗಲೇ ಆಲ್ರೆಡಿ ಎಲ್ಲೋದ್ರೂ ಮದುವೆ ಮಾಡಲ್ವಾ ಅಂತಾರೆ. ಅವಳಿಗೆ ಮದುವೆ ಮಾಡಿ ಕಳಿಸ್ಬೇಕಲ್ಲ ಅನ್ನೋದೇ ನಂಗೆ ಹೊಟ್ಟೆ ಉರಿಯುತ್ತೆ. ಹೆಂಗಪ್ಪ ಅವಳಿಗೆ ಬಿಟ್ಟಿರೋದು ನಾನು ಅನಿಸುತ್ತೆ.